ಮಹೇಶ್ ಶೆಟ್ಟಿ ತಿಮರೋಡಿಯ ಗಡೀಪಾರಿಗೆ ಸಂಬಂಧಪಟ್ಟಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಎರಡೆರಡು ಬಾರಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನು ಮಾಡಿರುವಂಥದ್ದು. ಅದರಲ್ಲಿ ವಿಜಯ್ ವಾಸು ಪೂಜಾರಿ ಅವರು ಕೂಡ ಲಾಸ್ಟ್ ಟೈಮ್ ಹೇಳಿದ್ರು ಏನು ಅಂತ ಹೇಳಿದ್ರೆ, ನಾನು ಒಂದಷ್ಟು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಿದ್ದೆ, ಅದನ್ನು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಿಲ್ಲ ಅನ್ನುವಂತಹ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೈಕೋರ್ಟ್ಗೆ ಅಪೀಲ್ ಕೂಡ ಹೋಗಿದ್ರು. ಶ್ಯಾಮ್ ಪ್ರಸಾದ್ ಅನ್ನುವಂಥ ಜಡ್ಜ್ನ ಮುಂದೆ ಬಂದಿತ್ತು. ಶ್ಯಾಮ್ ಪ್ರಸಾದ್ ಜಡ್ಜ್ ಹೇಳಿರುವಂಥದ್ದು, ನಾನು ಈ ಕೇಸನ್ನು ಮಾಡೋದಿಲ್ಲ, ಯಾಕೆಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ನಾನು ಲೀಗಲ್ ಅಡ್ವೈಸರ್ ಆಗಿದ್ದೆ ಇದಕ್ಕಿಂತ ಮುಂಚೆ ಅನ್ನುವಂಥ ವಿಚಾರದಲ್ಲಿ. ಆನಂತರ ಜಸ್ಟಿಸ್ ನಾಗಪ್ರಸನ್ನರವರ ಬೆಂಚ್ ಮೇಲೂ ಕೂಡ ಬರುತ್ತೆ, ಆರ್ಗ್ಯುಮೆಂಟ್ ಕೂಡ ನಡೆಯುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಒಂದು ದೊಡ್ಡ ಜಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಂ.ಆರ್. ಬಾಲಕೃಷ್ಣ ಆಗಿರ್ಬೋದು, ಅಂತೆ ತರಣಾಥ್ ಪೂಜಾರಿ ಅವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ರು. ಸೊ ಜಡ್ಜ್ ಹೇಳಿರುವಂತದ್ದು ಆ ಅಬ್ಜೆಕ್ಷನ್ ಅನ್ನು ವಿದಿನ್ 3 ವೀಕ್ಸ್ ಒಳಗಡೆ ಕನ್ಸಿಡರ್ ಮಾಡಬೇಕು, ವಿದಿನ್ 3 ವೀಕ್ಸ್ ಒಳಗಡೆ ಡಿಸೈಡ್ ಮಾಡಬೇಕು ಅಂತ ಹೇಳಿ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತಾಡೋಕೆ ವಿಜಯ್ ವಾಸು ಪೂಜಾರಿ ಅವರೇ ಇದ್ದಾರೆ. ಅವರ ಹತ್ರ ನಾನು ಕೇಳ್ತಾ ಹೋಗ್ತೀನಿ ಏನೇನೆಲ್ಲ ಆಗಿದೆ, ಮುಂದೆ ಏನ್ ಆಗ್ಬೋದು ಅನ್ನುವಂತ ವಿಚಾರದಲ್ಲಿ. ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ ಸರ್, ನಿಮ್ಗೂ ತರಣಾಥ್ ಪೂಜಾರಿ ಅವ್ರಿಗೂ ಎಂ.ಆರ್. ಬಾಲಕೃಷ್ಣರವರಿಗೂ ಕೂಡ. ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ಕೂಡ ನನ್ನ ಅಬ್ಜೆಕ್ಷನ್ ಅನ್ನೇ ಕನ್ಸಿಡರ್ ಮಾಡಿಲ್ಲ ಎಸಿ ಅವರು ಅನ್ನುವಂತ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಎರಡೆರಡು ಬಾರಿ ವಾಪಸ್ ಕಳಿಸುತ್ತೆ ಕೋರ್ಟ್, ಅದು ಕೂಡ ಹೈಕೋರ್ಟ್ ಅಂತ ಹೇಳಿದ್ರೆ, ಮೊದಲಿಗೆ ನೀವು 50 ಎಲ್ಲಿ ಮಾಡಿದ್ದ, ಬಿ ಅಲ್ಲಿ ಮಾಡಿದ್ದ ಅನ್ನುವಂಥ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೇಳುತ್ತೆ. ಕ್ಲಾರಿಫಿಕೇಶನ್ ಇಲ್ಲದೇನೆ ಮೊದಲಿಗೆ ಗಡೀಪಾರು ಆದೇಶವನ್ನು ಮಾಡ್ತಾರೆ. ನಂತರದಲ್ಲಿ ನಿಮ್ಮ ಅಬ್ಜೆಕ್ಷನ್ ಅನ್ನು ಕನ್ಸಿಡರ್ ಮಾಡದೆ ಮತ್ತೊಮ್ಮೆ ಗಡೀಪಾರು ಆದೇಶವನ್ನು ಮಾಡ್ತಾರೆ. ಎರಡೆರಡು ಬಾರಿ ಮುಖಭಂಗ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ. ಸೊ ನಿಮ್ಮ ಅಬ್ಜೆಕ್ಷನ್ ಅನ್ನು ಕನ್ಸಿಡರ್ ಮಾಡಿಲ್ಲ ಅಂತೇಳಿ ಜಸ್ಟಿಸ್ ನಾಗಪ್ರಸನ್ನರವರು ಕೂಡ ಹೇಳಿರುವಂತದ್ದು. ಯಾವ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಯ ಅಂತೇಳಿ. ನಿನ್ನೆ ಮತ್ತೆ ಇವತ್ತು ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿರುವಂತಹ ನಾಗಪ್ರಸನ್ನರವರ ಬೆಂಚಿಗೆ ಗಡೀಪಾರಿನ ವಿಷಯ ಇವತ್ತಿಗೆ ಬಂದಿದೆ. ತಾರನಾಥ್ ಪೂಜಾರಿ ಅವರು ವಾದ ಮಂಡಿಸಿರುತ್ತಾರೆ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾಗಿ. ಆ ನಂತರ ಸರ್ಕಾರದ ಪರವಾಗಿ ಜಗದೀಶ್ ಅವರು ವಾದ ಮಂಡಿಸಿರುತ್ತಾರೆ. ಆ ಎರಡು ವಾದವನ್ನು ನಾನು ಆಲಿಸಿದ್ದೇನೆ. ಅಲ್ಲಿ ಕ್ಲಿಯರ್ ಆಗಿದೆ, ಸರ್ಕಾರದ ಅಭಿಯೋಜಕರಾಗಿರುವಂತ ಜಗದೀಶ್ ಅವರೇ ಸದ್ರಿ ಕಡತದಲ್ಲಿ ತಿಮರೋಡಿ ಅವರ ಆಕ್ಷೇಪಣೆಯನ್ನು ಪರಿಗಣಿಸಿಲ್ಲ ಎಸಿ ಅವರು. ಅದರಿಂದ ಸದ್ರಿ ಕಡತವನ್ನು ಸಂಬಂಧಪಟ್ಟ ಎಸಿ ಅವರಿಗೆ ತನಿಖೆಗೆ ಕಳಿಸಿಕೊಡ್ಬೇಕು, ರಿಮೆಂಡ್ ಮಾಡಬೇಕು ಎಂಬ ಬಗ್ಗೆ ಕ್ಲಿಯರ್ ಆಗಿ ಅವರು ತನ್ನ ಓಪನ್ ಕೋರ್ಟಿನಲ್ಲಿ ಗೌರವಾನ್ವಿತಂತ ಹೈಕೋರ್ಟಿನ ನ್ಯಾಯಮೂರ್ತಿ ಆಗಿರುವಂತ ನಾಗಪ್ರಸನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಸರ್. ಓಕೆ ಅಂತ ಹೇಳಿದ್ರೆ ಈ ಎಸಿ ಸ್ಟೆಲ್ಲಾ ವರ್ಗೀಸ್ ಯಾರಿದ್ದಾರೆ ಅವರಿಗೆ ಏನು ಕಾನೂನಿನ ಜ್ಞಾನ ಇಲ್ಲವಾ ಅಂತೇಳಿ ನಾನು ಕೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಎರಡೆರಡು ಬಾರಿ ಇವರಿಗೆ ಹಿನ್ನಡೆಯಾಗಿದೆ, ಮುಖಭಂಗ ಆಗಿದೆ. ಇವರಿಗೆ ಹಾಗಾದ್ರೆ ಗೊತ್ತಿಲ್ವಾ ಯಾವ ರೀತಿಯಾಗಿ ಗಡೀಪಾರು ಆದೇಶವನ್ನು ಮಾಡಬೇಕು ಅಂತೇಳಿ? ನಿಮ್ಮ ಅಬ್ಜೆಕ್ಷನ್ ಅನ್ನು ಕೂಡ ಪರಿಗಣಿಸಿಲ್ಲ ಅಂತ ಹೇಳಿ ನಾನು ಈ ಹಿಂದೆ ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಮಾನ್ಯ ನ್ಯಾಯಾಧೀಶರು ನಾನು ಕೊಟ್ಟಂತ ಆಕ್ಷೇಪಣೆಯನ್ನು ಅಥವಾ ನಾನು ಸಲ್ಲಿಸಿದಂತ ರಿಟರ್ನ್ ಆರ್ಗ್ಯುಮೆಂಟ್ ಅಥವಾ ಎಡಿಷನಲ್ ರಿಟರ್ನ್ ಆರ್ಗ್ಯುಮೆಂಟ್ ಅನ್ನು ಎಲ್ಲಿ ಕೂಡ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿಲ್ಲ. ಈ ಬಗ್ಗೆ ಮಾನ್ಯ ಸಹಾಯಕ ಆಯುಕ್ತರು ಇದಕ್ಕೆ ತಕ್ಕದಾದಂತ ಉತ್ತರವನ್ನು ಕೊಡಬೇಕಾಗುತ್ತೆ ಮುಂದಿನ ದಿನದಲ್ಲಿ ಅಂತ ಹೇಳಿದ್ದೇನೆ. ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ಅದನ್ನು ಕ್ಲಿಯರ್ ಆಗಿ ತನ್ನ ಓಪನ್ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಎಸಿ ಅವರು ತನ್ನ ಮೈಂಡ್ ಅನ್ನು ಅಪ್ಲೈ ಮಾಡಿ ತಾವು ತೀರ್ಪನ್ನು ಮಾಡಬೇಕು ಎಂಬ ಕೆಲವೊಂದು ಲಿಮಿಟೆಡ್ ಪರ್ಪಸ್ಗಾಗಿ ಮಾನ್ಯ ಹೈಕೋರ್ಟಿನ ನ್ಯಾಯಮೂರ್ತಿ ಆಗಿರುವಂತ ನಾಗಪ್ರಸನ್ನರವರು ಆ ಕಡತವನ್ನು ಮುಂದಿನ ಇದಕ್ಕಾಗಿ ರಿಮೆಂಡ್ ಮಾಡಿದ್ದಾರೆ ಸರ್. ಆ ಕಡತ ಎಸಿ ಅವರಿಗೆ ತಲುಪಿದ 3 ವಾರದಲ್ಲಿ ಎಸಿ ಅವರ ನ್ಯಾಯಾಲಯದಲ್ಲಿ ತಿಮ್ಮರೋಡಿ ಪರವಾಗಿ ನಾನು ಏನು ಆಕ್ಷೇಪಣೆ ಹಾಕಿದ್ದೇನಾ, ನಾನು ಏನು ಆರ್ಗ್ಯುಮೆಂಟ್ ಸಲ್ಲಿಸಿದ್ದೇನಾ ಅದನ್ನು ಕಡತಕ್ಕೆ ತಗೊಳ್ಬೇಕು, ಅದನ್ನು ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಬೇಕು. ಆ ನಂತರ ಫ್ರೆಶ್ ಆದೇಶವನ್ನು ಮಾಡಬೇಕಂತ ಮಾನ್ಯ ಉಚ್ಚ ನ್ಯಾಯಾಲಯ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದೆ ಸರ್. ತಾರನಾಥ ಪೂಜಾರಿ ಅವರು ಕೂಡ ಮಾನ್ಯ ಹೈಕೋರ್ಟಿನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಸೆಕ್ಷನ್ 58 ಅಡಿ ಅಪ್ಲಿಕೇಶನ್ ಪೆಂಡಿಂಗ್
ಪೆಂಡಿಂಗ್ ಇದೆ. ಆ ಅಪ್ಲಿಕೇಶನ್ ಅನ್ನು ಕನ್ಸಿಡರ್ ಮಾಡಲಿಕ್ಕೆ AC ಅವರಿಗೆ ತಿಳಿಸಬೇಕು ಅಂತ ಕೂಡ ತನ್ನ ಆದೇಶದಲ್ಲಿ ಹೇಳಿದ್ದಾರೆ. ಅಲ್ಲಿ ಕ್ಲಿಯರ್ ಇದೆ ಎಲ್ಲಿ ಎಲ್ಲ ಲಕ್ನ ಇದೆ, ಎಲ್ಲಿ ಎಲ್ಲ ನ್ಯೂನತೆ ಇದೆ ಅದನ್ನು ಸರಿಪಡಿಸಿ ಮುಂದೆ ಆದೇಶ ಮಾಡಬೇಕು, ಅಂದ್ರೆ ತನ್ನ ಮೈಂಡ್ ಅನ್ನು ಅಪ್ಲೈ ಮಾಡಬೇಕು ಅಂತ ಕ್ಲಿಯರ್ ಆಗಿ ಆದೇಶ ಮಾಡಿದ್ದಾರೆ. ಇದೊಂದು ಮಹೇಶ್ ತಿಮ್ಮರೋಡಿ ಅವರಿಗೆ ಸಿಕ್ಕಂತ ಬಹುದೊಡ್ಡ ಗೆಲುವು. ಯಾಕಂದ್ರೆ ಪದೇ ಪದೇ ಸಹಾಯಕ ಆಯುಕ್ತರು, ಇದು ಎರಡನೇ ಬಾರಿ ಸಹಾಯಕ ಆಯುಕ್ತರ ನ್ಯಾಯಾಲಯಕ್ಕೆ ಇದು ಎರಡನೇ ಬಾರಿ ಈ ಕಡತ ರವಾನೆ ಆಗ್ತಾ ಇದೆ. ಇಲ್ಲಿ ಸಹಾಯಕ ಆಯುಕ್ತರು ಸರಿಯಾಗಿ ತನ್ನ ಕರ್ತವ್ಯ ಮಾಡ್ತಾ ಇಲ್ಲ ಎಂಬುದು ಕ್ಲಿಯರ್ ಆಗಿದೆ ಮತ್ತೆ ಸ್ಪಷ್ಟವಾಗಿದೆ. ಅವತ್ತು ಕೂಡ ನಾನು ಓಪನ್ ನ್ಯಾಯಾಲಯದಲ್ಲಿ ಕೂಡ AC ಅವರಿಗೆ ಹೇಳಿದ್ದೇನೆ, ಮೇಡಮ್ ತಾವು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟಿನ ಆದೇಶವನ್ನು ಆದೇಶಕ್ಕೆ ತಾವು ತಲೆಬಾಗಬೇಕು. ಒಂದು ವೇಳೆ ತಾವು ಇದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಂಡಲ್ಲಿ ಇದಕ್ಕೆ ಮುಂದಿನ ದಿನದಲ್ಲಿ ತಾವು ತಕ್ಕದಾದಂತ ಉತ್ತರವನ್ನು ಕಾನೂನು ಮುಖಾಂತರ ನಾವು ಉತ್ತರ ಕೊಡ್ಲಿಕ್ಕಿದ್ದೇವೆ ಅಂತ ನಾನು ಹೇಳಿದ್ದೇನೆ. ಅದರ ಒಂದು ಅಂಶವಾಗಿ ಇವತ್ತು ಸದ್ರಿ ಅವರು ಮಾಡಿದಂತ ಆದೇಶ ಸರಿ ಇಲ್ಲ. ಅವರು ತನ್ನ ಜುಡಿಷಿಯಲ್ ಮೈಂಡ್ ಅನ್ನು ಅಪ್ಲೈ ಮಾಡಲಿಲ್ಲ, ಅದನ್ನು ಮೈಂಡ್ ಮಾಡಬೇಕು. ಆ ನಂತರ ಅವತ್ತು ಅಸಿಸ್ಟೆಂಟ್ ಕಮಿಷನರ್ ಅವರ ನ್ಯಾಯಾಲಯದಲ್ಲಿ ಏನು ಆಕ್ಷೇಪಣೆ ಹಾಕಿದ್ದೇನೋ ಅದನ್ನು ಕನ್ಸಿಡರ್ ಮಾಡಬೇಕಂತ ನ್ಯಾಯಾಲಯವು ತನ್ನ ಆದೇಶದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಸರ್. ಸೆಕ್ಷನ್ 58 ಏನ್ ಹೇಳುತ್ತೆ ಸರ್? 58 ಏನಂದ್ರೆ ವಿಚಾರಣೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಸರ್. ಯಾಕಂದ್ರೆ ಒಬ್ಬ ಗಡಿಪಾರು ಅಂದ್ರೆ ಒಬ್ಬ ತಾನು ಹುಟ್ಟಿದಂತ ಮನೆ ಸಂಸ್ಥಾನ ಎಲ್ಲರನ್ನು ಬಿಟ್ಟು ಅವನನ್ನು ಬೇರೆ ಒಂದು ಜಿಲ್ಲೆಗೆ ಗಡಿಪಾರು ಮಾಡ್ಬೇಕು. ಯಾಕಂದ್ರೆ ಎಲ್ಲವರನ್ನು ಬಿಟ್ಟು ತಾನು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಕೂಡ ಹರಿಬರಿಯಲ್ಲಿ ಯಾವುದೇ ತೀರ್ಮಾನ ಮಾಡಬಾರ್ದು. ಇದಕ್ಕೆ ಒಂದು ವೇಳೆ ಮಾಡಿದ್ರೆ ಅದು ಕಾನೂನಿಗೆ ವ್ಯತಿರಿಕ್ತವಾಗಿ ಒಬ್ಬನಿಗೆ ಸಂವಿಧಾನ ನೀಡಿದಂತ ಮೂಲಭೂತವಾದಂತ ಹಕ್ಕನ್ನು ಯಾವುದೇ ಕಾರಣಕ್ಕಾಗಿ ಕಸಿದುಕೊಳ್ಬಾರ್ದು. ಒಂದು ವೇಳೆ ಅಂತ ಸಂದರ್ಭದಲ್ಲಿ ಸಮಾನವಾದಂತ ಅವಕಾಶವನ್ನು ಪ್ರತಿವಾದಿಯವರಿಗೆ ಕೊಡಬೇಕು ಅಂತ ತನ್ನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದೆ. ಆ ಉಲ್ಲೇಖವನ್ನು ಕೂಡ ನಾನು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ನಾನು ಕ್ಲಿಯರ್ ಆಗಿ ಅದರ ತೀರ್ಪನ್ನು ಕೂಡ ನಾನು ರಿಪೋರ್ಟೆಡ್ ಜಡ್ಜ್ಮೆಂಟ್ ಅನ್ನು ಕೂಡ ನಾನು ಅವರಿಗೆ ತಿಳಿಸಿದ್ದೆ. ಆದ್ರೆ ಏನೋ ಒಂದು ಈ ದುರಂತವ ಏನು ಎಂಬಂತೆ ಅದು ಯಾವುದನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ಅವತ್ತು ಸಹಾಯಕ ಆಯುಕ್ತರು ಪುತ್ತೂರಿನವರು ತೀರ್ಪು ಮಾಡಿರುವುದು ಅದು ಸರಿಯಲ್ಲ. ಮುಂದಿನ ದಿನದಲ್ಲಿ ನಾವು ಈಗಾಗಲೇ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಅದರ ಬಗ್ಗೆ ದೂರನ್ನು ಸಲ್ಲಿಸಿದ್ದೇವೆ. ಇದು ಮುಂದಿನ ದಿನದಲ್ಲಿ ಸಹಾಯಕ ಆಯುಕ್ತರು ಇದಕ್ಕೆ ತಕ್ಕದಾದಂತಹ ಬೆಲೆ ತೆರಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ ಸರ್. ಸರ್ಕಾರದ ಪರವಾಗಿ ಯಾರು ಜಗದೀಶ್ ಅವರು ವಾದ ಮಾಡುವಾಗ ಕೂಡ ಅವರೇ ಹೇಳಿದ್ದಾರೆ, ಈ ಪ್ರಕರಣದಲ್ಲಿ ಸಹಾಯಕ ಆಯುಕ್ತರು ತಿಮ್ಮರೋಡಿ ಅವರು ಸಲ್ಲಿಸಿದಂತ ಆಕ್ಷೇಪಣೆಯನ್ನು ಎಲ್ಲಿ ಕೂಡ ಪರಿಗಣಿಸಲಿಲ್ಲ ಅಂತಾನೆ ಹೇಳಿದ್ದಾರೆ. ಅದಕ್ಕಾಗಿ ಅದನ್ನು ಇದಕ್ಕಾಗಿ ಆದೇಶಕ್ಕಾಗಿ ಕಳಿಸಬೇಕು. ಕೆಲವೊಂದು ಲಿಮಿಟೆಡ್ ಪರ್ಪಸ್ಗಾಗಿ ಅದನ್ನು ಕಳಿಸಿಕೊಟ್ಟಿದ್ದಾರೆ. ಒಂದು ವೇಳೆ ಸಹಾಯಕ ಆಯುಕ್ತರು ನಾನು ಸಲ್ಲಿಸಿದಂತ ಆಕ್ಷೇಪಣೆ ಮತ್ತೆ ತೀರ್ಪುಗಳನ್ನು ಅವರು ಗಂಭೀರವಾಗಿ ಪರಿಗಣಿಸಿದ್ರೆ ಈ ಗಡಿಪಾರು ಆದೇಶ ಸಹಾಯಕ ಆಯುಕ್ತರು ರದ್ದು ಮಾಡ್ತಾರೆ ಎಂಬಂತ ಬಲವಾದಂತ ನಂಬಿಕೆ ನನಗಿದೆ. ಮುಂದಿನ ದಿನದಲ್ಲಿ ಒಂದು ವೇಳೆ ದೇಶದ ಕಾನೂನಿಗೆ ವ್ಯತಿರಿಕ್ತವಾಗಿ ಯಾವುದೇ ಒಬ್ಬ ಅಧಿಕಾರಿ ನಡೆದುಕೊಂಡಲ್ಲಿ ಅದಕ್ಕೆ ಖಂಡಿತವಾಗಿ ಬೆಲೆ ತೆರಬೇಕಾಗುತ್ತೆ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ಸರ್. ಅಂತ ಹೇಳಿದ್ರೆ ಬಲವಂತದ ಕ್ರಮ ಕೈಗೊಳ್ಳಬಾರ್ದು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮೇಲೆ. ಸೊ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮೇಲೆ 3 ವಾರಗಳ ಕಾಲ ಇನ್ನು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬಾರ್ದು ಅನ್ನುವಂತ ವಿಚಾರದಲ್ಲಿ ಹೇಳಿದೆ. ಅವರಿಗೆ ಮನೆಗೆ ಬರ್ಬೋದಾ ಅಂತೇಳಿ ಸದ್ಯದ ಮಟ್ಟಿಗೆ ಅವರು ರಿಮೈಂಡ್ ಮಾಡಿರುವುದರಿಂದ ಅವರು ಮಾಡಿದ AC ಅವರು ಮಾಡಿದಂತ ಆದೇಶ ರದ್ದಾಗಲೇಬೇಕು. ಮುಂದಿನ ದಿನದಲ್ಲಿ ಅದನ್ನು ಕೆಲವೊಂದು ಲಿಮಿಟೆಡ್ ಪರ್ಪಸ್ಗಾಗಿ ರೀಸನೇಬಲ್ ಆಪರ್ಚುನಿಟಿಯನ್ನು ಹೈಕೋರ್ಟ್ ಕೊಡ್ಬೇಕಂತ ಹೇಳಿದೆ. ಅದನ್ನು ಕೊಡ್ಬೇಕು ಸರ್. ಈಗ AC ಅವರು ಆದೇಶ ಮಾಡಿದಂತ ಪ್ರಕಾರ ತಿಮ್ಮರೋಡಿಯನ್ನು ಗಡಿಪಾರು ಮಾಡಬೇಕು. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ರೌಡಿ ಶೀಟರ್ ಆಗಿದ್ದಾರೆ ಅನ್ನುವಂತ ವಿಚಾರದಲ್ಲಿ 1991 ಒಂದಷ್ಟು ಕೇಸ್ಗಳಿದೆ ಅಂತೇಳಿ ಹೇಳಿ ಗಡಿಪಾರು ಆದೇಶವನ್ನು ಹೊರಡ್ತಾರೆ. ಆ ಕಾರಣಕ್ಕಾಗಿ ತಿಮ್ಮರೋಡಿಯ ಪರ ವಕೀಲರು ಹೈಕೋರ್ಟ್ ಅಲ್ಲಿ ವಾದ ಮಂಡಿಸಿದಂತ ಸಮಯದಲ್ಲಿ ಜಡ್ಜ್ ಹೇಳಿರುವಂತದ್ದು ಇದು 51A ಅಡಿಯಲ್ಲಿ ನೀವು ಆದೇಶವನ್ನು ಮಾಡಿದ್ದೀರಾ ಅಥವಾ B ಅಡಿಯಲ್ಲಿ ಆದೇಶವನ್ನು ಮಾಡಿದ್ದೀರಾ ಅಂತೇಳಿ. 51A ಅಂತ ಹೇಳಿದ್ರೆ ಡುಂಬಿ ಗಲಾಟೆ ಈ ರೀತಿ, 51B ಅಂತ ಹೇಳಿದ್ರೆ ಕೊಲೆ ಮಗದೊಂದು ಈ ರೀತಿಯ ಹೇಗೆ ಅದು ಸರ್? ಇಲ್ಲ, 55A ಅಂದ್ರೆ ಅದು ಗಂಭೀರ ಸ್ವರೂಪದನ್ನು. ಹೌದು, ಅದಲ್ಲಿ ಏನು ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಆಸ್ತಿ ಪಾಸ್ತಿ ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಅದು ತೊಂದರೆ ಅಥವಾ ನಾಶ ಆದಲ್ಲಿ ಅಥವಾ ಜೀವಹಾನಿ ಆದಲ್ಲಿ ಅದರಲ್ಲಿ A ಅಲ್ಲಿ, B ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಬೇರೆ ಈ ತರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ. ಆದ್ರೆ AC ಅವರು ನಮ್ಮ ಮೇಲೆ ಗಂಭೀರವಾದಂತ ಆರೋಪ ಹಾಕಿದ. ಆದ್ರೆ ದುರಂತ ಏನಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಂದ ಯಾರ ಆಸ್ತಿ
ನಾಶ ಆಗಿದೆ, ಯಾರಿಗೆ ಜೀವಹಾನಿ ಆಗಿದೆ ಎಂಬ ಬಗ್ಗೆ AC ಅವರ ಮುಂದೆ ಯಾವುದೇ ಮಾಹಿತಿ ಇಲ್ಲದೆ ಅಂತ ತೀರ್ಪನ್ನು ಮಾಡಿರುವುದು ಅದು ಎಲ್ಲ ಒಂದು ಕಡೆ ಈ ದೇಶದ ಕಾನೂನಿಗೆ ಅಪಪ್ರಚಾರ ಮಾಡಿದ ಹಾಗೆ ಅಂತ ನಾನು ಭಾವಿಸ್ತೇನೆ ಸರ್. 51 ಅಲ್ಲ 55A ಅಡಿಯಲ್ಲಿ ಮಾಡಿರುವಂತದ್ದು AC ಅವರು. ಸೊ ಹೀಗಿರ್ಬೇಕಾದ್ರೆ ಈ ಆರ್ಗ್ಯುಮೆಂಟ್ ಅಲ್ಲಿ ಇವತ್ತು ನಡೆದಿದ್ಯಾ ಅಂತೇಳಿ PP ಅವರು ಕೂಡ ಫಸ್ಟಿಗೆ ಹೇಳಿರುವಂತದ್ದು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ, ಅಂದ್ರೆ ಕನ್ಸಿಡರ್ ಮಾಡಿಲ್ಲ ಅನ್ನುವಂತ ವಿಚಾರದಲ್ಲಿ. ಸೊ AC ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಬರೀ ಮಹೇಶ್ ಶೆಟ್ಟಿಯ ತಿಮ್ಮರೋಡಿಯ ಪರ ವಕೀಲರು ತಾರನಾಥ ಪೂಜಾರಿ ಮಾತ್ರ ಹೇಳಿರುವಂತದ್ದು ಅಲ್ಲ, ಇವನ್ PP ಕೂಡ ಹೇಳಿರುವಂತದ್ದು AC ಅವರು ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತೇಳಿ. ಹೀಗಿರ್ಬೇಕಾದ್ರೆ ಮೊದಲಿಗೆ ಜಡ್ಜ್ ಹೇಳಿರುವಂತದ್ದು 55A ಅಡಿಯಲ್ಲಿಯ 55B ಅಡಿಯಲ್ಲಿ ನೀವು ಇವರನ್ನು ಗಡಿಪಾರು ಮಾಡ್ತಾ ಇದ್ದೀರಾ, ಗಂಭೀರ ಪ್ರಕರಣವಾ ಅಥವಾ ಬೇರೆ ಸಾಮಾನ್ಯ ಪ್ರಕರಣವ ಅನ್ನುವಂತ ವಿಚಾರದಲ್ಲಿ. ಹಾಗ 55A ಅಡಿಯಲ್ಲಿ ಇದು ಗಂಭೀರ ಪ್ರಕರಣ ಅನ್ನುವಂತ ವಿಚಾರದಲ್ಲಿ ಆದೇಶವನ್ನು 2ನೇ ಬಾರಿಗೆ ಹೇಳಿರುವಂತದ್ದು. ಇದು ಇವತ್ತು ಆರ್ಗ್ಯುಮೆಂಟ್ ಕೋರ್ಟ್ ಅಲ್ಲಿ ನಡೀಲಿಲ್ವಾ ಅಂತೇಳಿ. ಸರ್, ಇಲ್ಲಿ ಫಸ್ಟಿಗೆ ನಮ್ಮ ಸರ್ಕಾರದ ಪರವಾಗಿ ಜಗದೀಶ್ ಅವರು ವಾದ ಮಂಡಿಸಿದ ಫಸ್ಟಿಗೆ ಅವರು ಹೇಳಿದ ಏನಂದ್ರೆ, ಅದರಲ್ಲಿ ಸಹಾಯಕ ಆಯುಕ್ತರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಕ್ಷೇಪಣೆಯನ್ನು ಎಲ್ಲಿ ಕೂಡ ಕನ್ಸಿಡರ್ ಮಾಡದೇ ಇರುವುದರಿಂದ ಅದನ್ನು ಪುನಃ AC ಅವರಿಗೆ ರಿಮೈಂಡ್ ಮಾಡಬೇಕು ಆ ಕಡತವನ್ನು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹೆಚ್ಚಿನ ವಾದಗಳು ಅಲ್ಲಿ ಇವತ್ತು ನಡೀಲಿಲ್ಲ. ಯಾಕಂದ್ರೆ ನಡಿಬೇಕಿತ್ತು 55A ಮತ್ತೆ B ಬಗ್ಗೆ ನಡಿಬೇಕಿತ್ತು. ಆ ನಂತರ ಈ AC ಅವರು ಈಗಾಗಲೇ SIT ತನಿಖೆಯ ಭಾಗವಾಗಿದ್ರು. ಅದಕ್ಕಾಗಿ ಸುಪ್ರೀಂ ಕೋರ್ಟಿನ 3 ತೀರ್ಪನ್ನು ನಾವು ಉಲ್ಲೇಖ ಮಾಡಿದ್ದೇವೆ. ಸ್ವತಃ ಹೈಕೋರ್ಟಿನ ನ್ಯಾಯಮೂರ್ತಿ ಆಗಿರುವಂತಹ ಶ್ಯಾಮ್ ಪ್ರಸಾದ್ ಅವರೇ ನಾನು ವಕೀಲರಾಗಿರುವಂತಹ ಸಂದರ್ಭದಲ್ಲಿ ನಾನು ಧರ್ಮಸ್ಥಳದ ಕಾನೂನು ಸಲಹೆಗಾರನಾಗಿದ್ದೇನೆ. ಅದಕ್ಕಾಗಿ ಈ ರಿಟ್ ಪಿಟಿಷನ್ ನಾನು ಮುಂದುವರಿಸುವುದಿಲ್ಲ ಅಂತ ಹೇಳಿ ಅವರು ಹಿಂದೆ ಸರಿದವರು. ಈಗಿರುವಾಗ ನಾನು ಸಹಾಯಕ ಆಯುಕ್ತರಿಗೆ ಕೂಡ ನಾನು ಹೇಳ್ಕೊಳ್ಳೋದು ಇಷ್ಟೇ, ಅವರಲ್ಲಿ ನನ್ನ ಕಳಕಳಿ ಏನಂದ್ರೆ, ಇದರಲ್ಲಿ ತಾವು SIT ಭಾಗವಾಗಿ ತನಿಖೆಯಲ್ಲಿ ಸಹಕರಿಸಿರುವುದರಿಂದ ಈ SIT ಅವರು ನಮ್ಮನ್ನು ವಿಚಾರಣೆ ಮಾಡಿರುವುದರಿಂದ ತಾವು ಮುಂದಿನ ದಿನದಲ್ಲಿ SIT ಪರವಾಗಿ ನಮ್ಮ ವಿರುದ್ಧವಾಗಿ ತಾವು ವಿಚಾರಣೆಗೆ ಅಂದ್ರೆ ನ್ಯಾಯಾಲಯದಲ್ಲಿ ತಾವು ಸಾಕ್ಷ್ಯ ನುಡಿತಾ ಇರುವುದರಿಂದ ಹಲವಾರು ತೀರ್ಪುಗಳು ಸುಪ್ರೀಂ ಕೋರ್ಟಿನ AK ಕೃಪಾಲಿ ಇರಬಹುದು ಅಥವಾ ಗಾಳಪ್ಪ ನಾಗೇಶ್ ರಾವ್ ಅಂತ ಕೇಸ್ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಇರುವುದು ಅಥವಾ ಇತರ ತೀರ್ಪುಗಳ ಪ್ರಕಾರ ಎಲ್ಲಿ ಕೂಡ ತಾವು ಕಾನೂನಿಗೆ ವ್ಯತಿರಿಕ್ತವಾಗಿ ಅಂದ್ರೆ ಬಯಸ್ ಆಗಿ ತಾವು ತೀರ್ಪು ಕೊಡುವ ಸಾಧ್ಯತೆ ಇದೆ. ಅದರಿಂದ ತಾವು ಈ ಪ್ರಕರಣದಲ್ಲಿ ಮುಂದುವರಿಬಾರದು, ತಾವು ಬೇರೆಯವರಿಗೆ ಇದನ್ನು ಬೇರೆ ಸಹಾಯಕ ಆಯುಕ್ತರನ್ನು ಇದಕ್ಕಾಗಿ ತಾವು ನೇಮಿಸಬೇಕು ಅಥವಾ ಮೇಲಧಿಕಾರಿಯವರಿಗೆ ತಾವು ಮನವಿ ಸಲ್ಲಿಸಬೇಕು. ಯಾಕಂದ್ರೆ ತಾವು ಆಲ್ರೆಡಿ ತನಿಖೆಯಲ್ಲಿ SIT ತನಿಖೆಯ ಭಾಗವಾಗಿ ಇರುವುದರಿಂದ ಮುಂದಿನ ಈ ಪ್ರಕರಣದಲ್ಲಿ ಅದು ವ್ಯತಿರಿಕ್ತವಾಗಿ ನನ್ನ ಕಕ್ಷಿಗಾರರಿಗೆ ವ್ಯತಿರಿಕ್ತವಾಗಿ ಆಗಬಾರದು ತಮ್ಮ ಆದೇಶ ಅಂತ ನಾನು ಕಳಕಳಿಯ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದಿಷ್ಟೇ. ಅದರಿಂದ ತಾವು ಈ ಗಡಿಪಾರಿನ ಆದೇಶದಿಂದ ಹಿಂದೆ ಸರಿಬೇಕು, ಮತ್ತೆ ಬೇರೆ ಸಹಾಯಕ ಆಯುಕ್ತರನ್ನು ನೇಮಕ ಮಾಡಲಿಕ್ಕೆ ತಮ್ಮ ಮೇಲಾಧಿಕಾರಿಯವರಿಗೆ ನಿವೇದನೆ ಮಾಡಿಕೊಳ್ಬೇಕು ಅಂತ ನನ್ನ ಕಳಕಳಿಯ ಮನವಿ ಮೇಡಮ್. ಇನ್ನು ಡಬಲ್ ಬೆಂಚ್ಗೆ ಹೋಗುವಂತ ಆಪ್ಷನ್ ಇದೆಯಾ, ಯಾವ ರೀತಿ ಅಂತ ಹೇಳಿ? ಈಗ ಅದು ಹೈಕೋರ್ಟಿನ ವಕೀಲರು ಅದರ ಬಗ್ಗೆ ತಕ್ಕ ಸಮಯದಲ್ಲಿ ತಕ್ಕ ನಿರ್ಧಾರವನ್ನು ಅವರು ಕೈಗೊಳ್ಳಿಕ್ಕಿದ್ದಾರೆ ಸರ್. ಕಡೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ದೊಡ್ಡ ಜಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ನೀವೇ ವಾದ ಮಂಡಿಸಿದಂತ ಪ್ರಕಾರ ಇಲ್ಲೂ ಕೂಡ ಬ್ರಹ್ಮಾವರದಲ್ಲಿ ಒಂದು ಕೇಸ್ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮೇಲೆ. ಅವರು 2 ದಿನಗಳ ಕಾಲ ಜೈಲಲ್ಲಿ ಕೂಡ ಇದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ನಂತರ ಬೇಲ್ ಕೂಡ ಆಗಿತ್ತು. ಆ ಬೇಲ್ ಆದ ನಂತರ ಮತ್ತೆ ಬ್ರಹ್ಮಾವರದ ಪೊಲೀಸರು ಬೇಲ್ ರಿಜೆಕ್ಟ್ ಆಗ್ಬೇಕು ಅಂತೇಳಿ ಮತ್ತೊಂದು ಅಪ್ಲಿಕೇಶನ್ ಅನ್ನು ಕೂಡ ಹಾಕಿರುವಂತದ್ದು. ಅದರಲ್ಲಿ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಜಯ ಆಗಿರುವಂತದ್ದು. ಅದು ಅಲ್ಲದೆ SIT ಯಲ್ಲಿ ಅವರನ್ನು ಆರೋಪಿಯನ್ನಾಗಿ ಮಾಡಬೇಕು 250 ಅಡಿಯಲ್ಲಿ ಅನ್ನುವಂತ ವಿಚಾರದಲ್ಲಿ ಹೇಳಿದ್ರು. ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಕೂಡ ಜಡ್ಜ್ ಹೇಳಿರುವಂತದ್ದು, ಯಾವುದೇ ಕಾರಣಕ್ಕಾಗಿ ಕಂಪ್ಲೀಟ್ ರಿಪೋರ್ಟ್ ಅನ್ನು ಕೊಡದೆ ಚಾರ್ಜ್ ಶೀಟ್ ಮಾಡದೆ ಇವರನ್ನು ಆರೋಪಿಯನ್ನಾಗಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ, ಕಂಪ್ಲೀಟ್ ರಿಪೋರ್ಟ್ ಬಂದ ನಂತರ ಏನಾದ್ರೂ ತೀರ್ಮಾನ ಮಾಡೋಕ್ಕಾಗುತ್ತೆ ಅಂತೇಳಿ. ಸೊ ಎಲ್ಲಾ ಕೇಸಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಜಯ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇಲ್ಲಿ ಬ್ರಹ್ಮಾವರದಲ್ಲಿ ಬೇಲ್ ರಿಜೆಕ್ಟ್ ಆಗ್ಬೇಕು ಅಂತ ಹೇಳಿ ಪೊಲೀಸರು ಅಪೀಲ್ ಹಾಕಿದ್ರು, ಅದರ ಬಗ್ಗೆ ಹೇಳೋದಾದ್ರೆ ಸರ್, ಬ್ರಹ್ಮಾವರದಲ್ಲಿ ಮಹೇಶ್ ಶೆಟ್ಟಿ ಅವರಿಗೆ ಜಾಮೀನು ಗ್ರಾಂಟ್ ಆಯಿತು. ಆ ನಂತರ ಆ ಜಾಮೀನು ರದ್ದು ಮಾಡಬೇಕಾಗಿ ಪೊಲೀಸರು ಅಭಿಯೋಜನೆ ಮುಖಾಂತರ
ಉಡುಪಿಯ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯಲ್ಲಿ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಪರವಾಗಿ ನಾವು ವಾದ ಮಂಡಿಸಿದ್ದೇವೆ. ಮಾನ್ಯ ನ್ಯಾಯಾಲಯ ಕೂಡ ನಾವು ಸಲ್ಲಿಸಿದಂತ ಆಕ್ಷೇಪಣೆಯನ್ನು ಮಾನ್ಯ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿದೆ. ಇಲ್ಲಿ ಪೊಲೀಸ್ನವರು ಹಾಕಿದಂತ ಅರ್ಜಿಯನ್ನು ವಜಾ ಮಾಡಿದೆ. ಆ ನಂತರ ಗಡಿಪಾರಲ್ಲಿ ಕೂಡ ನಾನು ಈಗಾಗಲೇ ಸಹಾಯಕ ಆಯುಕ್ತರ ತೆರೆದ ನ್ಯಾಯಾಲಯದಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದೆ, ಮೇಡಮ್ ತಾವು ಕಾನೂನಿಗೆ ವ್ಯತಿರಿಕ್ತವಾಗಿ ತಾವು ನಡ್ಕೊಳ್ಬಾರ್ದು, ನಮ್ಮ ಆಕ್ಷೇಪಣೆಯನ್ನು ನಮ್ಮ ಲಿಖಿತವಾದವನ್ನು ತಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದೆ. ಅಲ್ಲಿ ಕೂಡ ಇವತ್ತು ಹೈಕೋರ್ಟ್ನ ಆದೇಶದ ಪ್ರಕಾರ ಸಹಾಯಕ ಆಯುಕ್ತರಿಗೂ ಕೂಡ ಇವತ್ತು ಮುಖಭಂಗವಾಗಿದೆ. ಆ ನಂತರ SIT ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇತರ 5 ಜನರನ್ನು ಆರೋಪಿಯಾಗಿ ಮಾಡಬೇಕು ಅಂತ ಸೆಕ್ಷನ್ 215 ಅಡಿ 215 BNSS 2023 ಅಡಿ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯಲ್ಲಿ ಕೂಡ SIT ಹಿನ್ನಡೆಯಾಗಿದೆ. ಇನ್ನು 26 ಕೇಸಲ್ಲಿ 14 ಕೇಸಲ್ಲಿ ತಿಮ್ಮರೋಡಿ ಅವರು ಖುಲಾಸೆಯಾಗಿದ್ದಾರೆ. ಸರ್ಕಾರವೇ ಒಂದು ಕೇಸಲ್ಲಿ ಖುದ್ದು ವಾಪಸ್ ತಗೊಂಡಿದೆ. ಮುಂದಿನ ದಿನದಲ್ಲಿ ಇದು ನಿರ್ಣಯ ಅಂತ ತಲುಪಲಿಕ್ಕಿದೆ. ನನ್ನ ಕಳಕಳಿ ಇಷ್ಟೇ, ಈ ದೇಶದ ಕಾನೂನಿನ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಯಾವತ್ತು ಕಾನೂನು ಯಾರೇ ಮೋಸ ಮಾಡಲಿ ಅಥವಾ ಯಾವುದೇ ಇಲಾಖೆಗಳು ಮೋಸ ಮಾಡಲಿ, ಆದ್ರೆ ಕಾನೂನು ಯಾರು ತಪ್ಪಿತಸ್ಥರಿದ್ದಾರಾ ಅಥವಾ ನಮ್ಮ ವಿರುದ್ಧ ಯಾರು ಷಡ್ಯಂತರ ಮಾಡುತ್ತಾರಾ ಅವರಿಗೆ ತಕ್ಕದಾದಂತ ಉತ್ತರ ತಕ್ಕದಾದಂತ ನ್ಯಾಯಸ್ಥಾನದಲ್ಲಿ ನಾವು ಕೊಡ್ಲಿಕ್ಕಿದ್ದೇವೆ ಸರ್. ವೆಲ್ಕಮ್. ಸೊ ಇದಿಷ್ಟು ವಿಜಯ್ ವಾಸು ಪೂಜಾರಿ ಅವರು ಮಾತಾಡಿರುವಂತಹ ಮಾತು ಅಂತ ಹೇಳಿದ್ರೆ, ಎಲ್ಲೂ ಕೂಡ ಮಹೇಶ್ ತಿಮ್ಮರೋಡಿಯನ್ನು ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಒಂದು ಕೇಸಲ್ಲ, ಬ್ರಹ್ಮಾವರದ ಕೇಸಲ್ಲೂ ಕೂಡ ಆರೋಪಿಯನ್ನಾಗಿ ಮಾಡಿ ನಂತರ ಬೇಲ್ ರಿಜೆಕ್ಟ್ ಆಗ್ಬೇಕು ಅಂತೇಳಿ ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದ್ರು, ಅದನ್ನೂ ಕೂಡ ಕೋರ್ಟ್ ಪರಿಗಣಿಸಿಲ್ಲ. SIT ಯಲ್ಲೂ ಕೂಡ ಅಷ್ಟೇ. ಅನಂತರದಲ್ಲಿ ಈಗ ಗಡಿಪಾರು ಆದೇಶಕ್ಕೆ ಸಂಬಂಧಪಟ್ಟಾಗೆ AC ಅವರಿಗೆ 2 ಬಾರಿ ಮುಖಭಂಗ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಬ್ಜೆಕ್ಷನ್ ಅನ್ನು ಕನ್ಸಿಡರ್ ಮಾಡದೆ ಗಡಿಪಾರು ಆದೇಶವನ್ನು ಮಾಡಿರುವಂತದ್ದು AC ಸ್ಟೆಲ್ಲಾ ವರ್ಗೀಸ್ ಅವರು. ಮತ್ತೊಮ್ಮೆ ವಾಪಸ್ ಕಳಿಸ್ತಾರೆ ಹೈಕೋರ್ಟ್ ಅಲ್ಲಿ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು ಸರ್ಕಾರ ಕೂಡ ಇದರ ಬಗ್ಗೆ. ಇವರು ಯಾವ ಪ್ರಕಾರ ಹಾಗಾದ್ರೆ ಗಡಿಪಾರು ಆದೇಶವನ್ನು ಮಾಡಿದ್ರು? ಸಾಮಾನ್ಯ ಕಾನೂನಿನ ಜ್ಞಾನ ಇಲ್ಲವ ಇವರಿಗೆ? ಸರ್ಕಾರ ಕೂಡ ಇದರ ಬಗ್ಗೆ ಖಂಡಿತವಾಗ್ಲೂ ಎಚ್ಚೆತ್ತುಕೊಳ್ಳೇಬೇಕು. ಯಾರು ಇದರ ಹಿಂದೆ ಇದ್ದಾರೆ, ಯಾತಕ್ಕೋಸ್ಕರ ಈ ರೀತಿಯಾಗಿ ಪದೇ ಮಾಡ್ತಾ ಇದ್ದಾರೆ, ಪದೇ ಸರ್ಕಾರಕ್ಕೆ, ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಮಾತ್ರ ಅಲ್ಲ ಕರ್ನಾಟಕ ಸರ್ಕಾರಕ್ಕೆ ಮುಜುಗರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ಕಾರಣ ಇಲ್ಲದೆ ಗಡಿಪಾರು ಆದೇಶ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಪದೇ ಕೋರ್ಟ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಏನ್ ಅರ್ಥ? ಸೊ ಹಾಗಾಗಿ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಲೇಬೇಕು. ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ.